ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ವೇದಮೂರ್ತಿ ವಿನಾಯಕ್ ಭಟ್. ಈಗ ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಯೋಗ ಇದೆ ಹೇಳಿ ನೋಡೋಣ. ಮಕರ ರಾಶಿಗೆ ದ್ವಿತೀಯದಲ್ಲಿ ರಾಹು, ತೃತೀಯದಲ್ಲಿ ಕುಜ ಶನಿ, ಚತುರ್ಥದಲ್ಲಿ ರವಿ ಬುಧ, ಪಂಚಮಾಧಿಪತಿ ಶುಕ್ರ, ಷಷ್ಠಾಧಿಪತಿ ಗುರು, ಅಷ್ಟಮದಲ್ಲಿ ಕೇತು, ದಶಮದಲ್ಲಿ ಚಂದ್ರ ಇರುವುದರಿಂದ ಒಳ್ಳೆಯ ಯೋಗ ಭಾಗ್ಯಗಳು ಇವರಿಗೆ ಸಿಗುವಂತಹ ಭಾಗ್ಯ ಗೋಚರವಾಗ್ತಾ ಇದೆ. ಸಾಡೆ ಸಾತಿ ಶನಿಯ ಬಾಧೆ ಮುಗಿದು ಶುಭ ಫಲ ಬರಲು ಪ್ರಾರಂಭವಾಗಿದೆ. ಯಾವ ಯಾವ ಯೋಗಗಳು ನಿಮಗೆ ಬರುತ್ತೆ ಹೇಳಿದ್ರೆ, ಹಿಂದೆ ನೀವು ಸಾಡೆ ಸಾತಿಯಲ್ಲಿ ಯಾವ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರ್ತೀರೋ ಅದೆಲ್ಲವನ್ನು ನಿವಾರಣೆಯಾಗಿ ಏನು ನೀವು ಕಳ್ಕೊಂಡಿದ್ದೀರೋ ಅದಕ್ಕಿಂತ 4 ಪಟ್ಟು ನಿಮಗೆ ಸ್ಥಾನ, ಮಾನ, ಗೌರವ, ಉತ್ಪತ್ತಿ, ಜೀವನದಲ್ಲಿ ಸಂಪಾದನೆ ಇತ್ಯಾದಿಗಳು ಎಲ್ಲ ಆ ಶನಿದೇವರ ಅನುಗ್ರಹದಿಂದ ಪ್ರಾಪ್ತಿಯಾಗುವಂತಹ ಯೋಗ. ವರ್ಷಾರಂಭ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಮೊದಲನೇ ವಾರದಲ್ಲಿ ಶತ್ರುಬಾಧೆ ಇದ್ದರೂ ವಿವೇಚನಾಪೂರ್ವಕವಾಗಿ ತುಂಬ ಆಲೋಚನೆಯಿಂದ ನೀವು ಕಾರ್ಯನಿರ್ವಹಣೆಯಿಂದ ಆ ಎಲ್ಲ ಶತ್ರುಪೀಡೆಯನ್ನು ನೀವು ನಿವಾರಣೆ ಮಾಡಿಕೊಳ್ತೀರಿ. ಅದರಿಂದ ನಿಮಗೆ ಸಫಲತೆ ಬರುವುದು. ಗುರುಬಲ ಇದೆ. ಗುರುಬಲ ಇದ್ರೂ ಕೂಡ ದೈವಾನುಗ್ರಹ ಉತ್ತಮವಾಗಿದೆ. ಈ ಸಮಯದಲ್ಲಿ ನೀವು ಆದಷ್ಟು ಕ್ಷೇತ್ರ ಸಂದರ್ಶನ, ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು, ತುಪ್ಪದ ದೀಪ ಹಚ್ಚುವಂಥದ್ದು ಇತ್ಯಾದಿಗಳನ್ನು ಮಾಡೋದ್ರಿಂದ ಇನ್ನೂ ದೈವಾನುಗ್ರಹ ಉತ್ತಮವಾಗಿ ಪ್ರಾಪ್ತಿಯಾಗ್ತದೆ. ಶೌರ್ಯ ಮತ್ತು ಸಾಹಸದಿಂದ ಸ್ಥಾನಮಾನ ವೃದ್ಧಿಯಾಗುವುದು. ನಿಮ್ಮ ಏನು ಸ್ಥಾನಮಾನದಲ್ಲಿ, ನಿಮ್ಮ ಗೌರವದಲ್ಲಿ ಯಾವುದೇ ಕುಂದುಕೊರತೆಗಳು ಬರದೆ ಆ ಪರಮಾತ್ಮನು ನಿಮಗೆ ರಕ್ಷಣೆ ಮಾಡುವಂತಹ ಯೋಗ ಈ ಸಮಯದಲ್ಲಿ ಪ್ರಾಪ್ತಿಯಾಗುತ್ತೆ. ಕಾರ್ಯಕ್ಷೇತ್ರಗಳಲ್ಲಿ ನೀವು ಮಾಡುವಂತಹ ಉದ್ಯೋಗದಲ್ಲಿರ್ಬೋದು ಅಥವಾ ಯಾವುದೇ ಕೃಷಿ, ವ್ಯವಸಾಯ, ಕಾರ್ಖಾನೆಯಲ್ಲಿ ಇತ್ಯಾದಿಗಳನ್ನು ಕೆಲಸ ಮಾಡುವವರಿಗೆ ಎಲ್ಲ ಕೆಲಸದಲ್ಲಿ ಜಯವಾಗುವುದು. ಒಳ್ಳೆಯ ನಡತೆ, ಮಾತಿನ ಚಾತುರ್ಯತೆಯಿಂದ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುವಂಥದ್ದು. ಯಾಕೆಂದರೆ ಮಾತು ಉತ್ತಮವಿರಬೇಕು, ಚೆನ್ನಾಗಿರಬೇಕು ಹೇಳಿ ಶಾಸ್ತ್ರ ಹೇಳುತ್ತೆ. ಆ ಪ್ರಕಾರದಲ್ಲಿ ನೀವು ನಿಮ್ಮ ಮಾತಿನಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಇದರಿಂದ ಮನೆಯಲ್ಲಿ ಲಕ್ಷ್ಮೀ ಪ್ರಾಪ್ತಿಯಾಗಿ ಆದಾಯವು ಜಾಸ್ತಿಯಾಗಿ ನಿಮಗೆ ಅನುಕೂಲದಿಂದ ಜೀವನ ಮಾಡುವಂತಹ ಯೋಗ. ಯಾವುದೇ ರೀತಿಯಲ್ಲಿ ಅನ್ನಕ್ಕೆ, ವಸ್ತ್ರಕ್ಕೆ, ಮರ್ಯಾದೆಗೆ ಕಡಿಮೆ ಆಗದ ಹಾಗೆ ತುಂಬ ಅನುಕೂಲತೆಯಿಂದ ಜೀವನ ಮಾಡುವಂತಹ ಯೋಗ ನಿಮಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಪ್ರಾಪ್ತಿಯಾಗ್ತದೆ. ಉದ್ಯೋಗದಲ್ಲಿ ಸಹೋದರಿಯರ ಸಹಾಯ ಹಸ್ತ ನಿಮಗೆ ಪ್ರಾಪ್ತಿಯಾಗುವುದು. ಕಷ್ಟ ಕಾಲದಲ್ಲಿ ನಿಮಗೆ ಸಹೋದರರು, ನಿಮ್ಮ ಸಹೋದರಿಯರು ನಿಮಗೆ ಮುಂದೆ ಬಂದು ನಿಮಗೆ ಆರ್ಥಿಕವಾಗಿ ನಿಮಗೆ ಸಹಾಯ ಮಾಡುತ್ತಾರೆ. ಹೆಂಡತಿಯ ಸಹಾಯದಿಂದ, ಸಹಕಾರದಿಂದ ಮನಸ್ಸಿನಲ್ಲಿ ನೆಮ್ಮದಿಯ ವಾತಾವರಣ, ಸಂತೋಷದ ವಾತಾವರಣ ಪ್ರಾಪ್ತಿಯಾಗುವಂತಹ ಯೋಗ. ನಿಮ್ಮ ಮನೆಯವರು ಅಂದರೆ ನಿಮ್ಮ ಶ್ರೀಮತಿಯವರು ಕೂಡಿಟ್ಟ ಹಣ ನಿಮ್ಮ ಸಹಾಯಕ್ಕೆ ಕಷ್ಟ ಕಾಲದಲ್ಲಿ ಬರುವ ಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಸ್ವಲ್ಪ ಆಲಸ್ಯದಿಂದ ತೊಂದರೆ ಉಂಟಾಗಿ ಅವರ ಶೈಕ್ಷಣಿಕ ಜೀವನದಲ್ಲಿ ಸ್ವಲ್ಪ ಹಿನ್ನಡೆಯಾಗಿ ನಿಮಗೆ ಮನಸ್ಸಿಗೆ ಬೇಜಾರುವಾಗುವಂತಹ ವಾತಾವರಣ ನಿರ್ಮಾಣವಾಗ್ತದೆ. ನೂತನ ಕಾರ್ಯಾರಂಭ ಮಾಡಿದರೆ ನಿಮಗೆ ಒಳ್ಳೆ ಶ್ರೇಯಸ್ಸು ಪ್ರಾಪ್ತಿಯಾಗಿ ನೂತನ ಕಾರ್ಯವನ್ನು ನೀವು ಪ್ರಾರಂಭ ಮಾಡಬಹುದು. ತೆಂಗು, ಅಡಿಕೆ, ಟೀ, ಕಾಫಿ ಹಾಗೂ ಕಾಡೋತ್ಪತ್ತಿ, ಈ ಕಾಡಿನಲ್ಲಿ ಉತ್ಪತ್ತಿ ಆಗುವಂಥದ್ದು ಜೇನು ಇರಬಹುದು ಅಥವಾ ಬೇರೆ ಫಲಗಳು ಇರಬಹುದು. ಇದರಿಂದ ಇದು ಮಾರಾಟದಿಂದ ಹೇರಳ ಲಾಭ ನಿಮಗೆ ಪ್ರಾಪ್ತಿಯಾಗ್ತದೆ. ಗೋಧಿ, ಭತ್ತ, ನವಣೆ, ಸಿರಿಧಾನ್ಯಗಳಲ್ಲಿ ಲಾಭ ನಷ್ಟ ಸಮ ಪ್ರಮಾಣವಾಗಿರುತ್ತದೆ. ಈ ದವಸ ಧಾನ್ಯಗಳು ಮಾರುವುದರಿಂದ ಈ ತಿಂಗಳಿನಲ್ಲಿ, ಏಪ್ರಿಲ್ ತಿಂಗಳಿನಲ್ಲಿ ಸಮಾನವಾಗಿರುವಂತಹ ಫಲ ನಿಮಗೆ ಸಿಗ್ತದೆ. ಸಾಂಬಾರ ಪದಾರ್ಥಗಳು, ದಿನಸಿ ಪದಾರ್ಥಗಳು ಇತ್ಯಾದಿ ವ್ಯಾಪಾರ ಮಾಡುವವರು ಅವರಿಗೆ ಲಾಭ ಪ್ರಾಪ್ತಿಯಾಗ್ತದೆ. ಈ ತಿಂಗಳಿನಲ್ಲಿ ಬರುವಂತಹ ಯಾವುದೇ ರೀತಿಯಲ್ಲಿ ನಿಮ್ಮ ತೊಂದರೆ, ತಾಪತ್ರಯ, ಕಷ್ಟಗಳು ಇದ್ದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿದರೆ ಉತ್ತಮ. ಓಂ ಹಂ ಹನುಮತೇ ನಮಃ ಹೇಳಿ ಶ್ರೀ ಆಂಜನೇಯ ಸ್ವಾಮಿಯ ಮಂತ್ರ ಪಠನ ಮಾಡಿ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವುದರಿಂದ ದೈಹಿಕವಾಗಿ, ಮಾನಸಿಕವಾಗಿ
ಆರ್ಥಿಕವಾಗಿರುವಂತಹ ತೊಂದರೆ ತಾಪತ್ರೆಗಳು ನಿವಾರಣೆಯಾಗಿ ಈ ತಿಂಗಳಿನಲ್ಲಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಹೇಳಿ ಈ ಮಕರ ರಾಶಿಯವರಿಗೆ ಫಲಾಫಲಗಳು ಏಪ್ರಿಲ್ ತಿಂಗಳಿನದ್ದು. ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನಾ ಸುಖಿನೋ ಭವಂತು. ಎಲ್ಲರಿಗೆ ಒಳ್ಳೆಯದಾಗಲಿ ಹೇಳಿ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ.